ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಹೈಕೋರ್ಟ್ ಚಡಿಯೇಟು, ಹೋರಾಟಕ್ಕೆ ಬಿತ್ತು ಬ್ರೇಕು. ಪ್ರಯಾಣಿಕರೇ ಗಮನಿಸಿ, ಮತ್ತೆ ಬಸ್ ಓಡಾಟ ಶುರುವಾಗಿದೆ. ಕೋರ್ಟ್ ಯಾವಾಗ ನೀವು ಮಾಡಂಗಿಲ್ಲ, ಜನರಿಗೆ ತೊಂದರೆ ಕೊಡಂಗಿಲ್ಲ. ಹಬ್ಬ ಇದೆ, ಜನ ಊರಿಗೆ ಹೊರಟವರಿದ್ದಾರೆ, ಆಯ್ತಾ ಇದ್ದಾರೆ. ಹೀಗೆಲ್ಲ ಅಂತ ಹೇಳಿ ನೀವು ಜನರಿಗೆ ತೊಂದರೆ ಕೊಡಂಗಿಲ್ಲ ಅಂತ ಹೇಳಿ ಯಾವಾಗ ಚಾಟಿಯೇಟು ಕೊಡ್ತೋ, ಈಗ ಎಲ್ಲಾ ಬಸ್ಗಳು ಮತ್ತೆ ರಸ್ತೆಗಿಳಿದಿದ್ದಾವೆ. ಸಿಬ್ಬಂದಿ ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಗಂಟೆ ಕಾದಂತ ಜನರು ಈಗ ಬಸ್ ಬಂತು ಅಂತ ಹೇಳಿ ಖುಷಿಯಾಗಿದ್ದಾರೆ. ತಮ್ಮ ಊರು ಕಡೆ ಹೋಗ್ತಾ ಇದ್ದಾರೆ. ಜನ ಜಮಾವಣೆ ಆಗಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಸರಿಯಾಗಿ ಬಸ್ ಸಿಗ್ಲಿಲ್ಲ ಅವರಿಗೆ. ಆಟೋಗಳನ್ನ ನೆಚ್ಕೊಂಡಿದ್ರು. ಆಟೋದವರು ಮೀಟರ್ ಹಾಕೋದು ಬಿಟ್ಟು 200, 300, 400, 500 ರೂಪಾಯಿವರೆಗೂ ಕೂಡ 5-6 ಕಿಲೋಮೀಟರ್ ಹೋಗೋದಕ್ಕೆ ಇವರು ಜನರಿಂದ ವಸೂಲಿಗಿಳಿದಿದ್ರು. ಹೀಗೆಲ್ಲ ಆದಾಗ ಜನ ರೋಸಿ ಹೋಗಿದ್ರು. ಕೋರ್ಟ್ ಕೂಡ ಖಡಕ್ ಆಗಿ ಹೇಳ್ತು, ನೋಡಿ ನೀವು ಜನರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ. ಈಗ ಬಸ್ ಸೇವೆ ಮತ್ತೆ ಆರಂಭ ಆಗಿದೆ. ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿರ್ತಾರೆ. ಪಾಪ ಬೆಂಗಳೂರಿನಲ್ಲಿ ಅವರು ಬಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಹೋಗೋದಕ್ಕೆ ಅವ್ರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ಅವಕಾಶ ಇಲ್ಲ, ಅಲ್ಲೇ ಮಲಗಬೇಕು ಅವರು. ಅಂತ ಪರಿಸ್ಥಿತಿ ಇತ್ತು. ಇದನ್ನ ಮನಗಂಡಂತ ಕೋರ್ಟ್ ಸೂಚನೆ ಕೊಟ್ಟಾದ ನಂತರ ಈಗ ಸೇವೆ ಆರಂಭ ಆಗಿದೆ. ಓಕೆ, ಇವತ್ತು ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಲಿಲ್ಲ. ಜನ ಇವತ್ತು ತಾಪತ್ರೆ ಅನುಭವಿಸಿದ್ರು. ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋಕೆ ಹೋಗೋದಕ್ಕೂ ಕೂಡ ಆಗಿಲ್ಲ. 1-2 ಬಸ್ ಚೇಂಜ್ ಮಾಡಿ ಎಲ್ಲ ಹೋಗೋರು ಪಾಪ ಇವತ್ತು ಕಾಲೇಜಿಗೆ ಹೋಗಿಲ್ಲ, ಶಾಲೆಗೆ ಹೋಗಿಲ್ಲ. ಅಂತದೆಲ್ಲ ಪರಿಸ್ಥಿತಿ ಆಯ್ತು. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಆಟೋಗಳಂತೂ ಕೇಳೋದೇ ಬೇಡ, ಬಾಯಿಗೆ ಬಂದು ರೇಟ್ ಹೇಳ್ತಾ ಇದ್ರು. ಇದೆಲ್ಲವೂ ಜನರು ಇವತ್ತು ಪರಿತಪಿಸುವಂತ ಪರಿಸ್ಥಿತಿ ಬಸ್ ಮುಷ್ಕರದಿಂದ ಆಯ್ತು. ನೀವು ಕೂಡ ಈ ಸಂಬಂಧ ನಿಮಗೇನು ತೊಂದರೆ ಆಯ್ತು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಿ. ಎಷ್ಟು ಸೂಕ್ತ ಈ ಸಮಯಕ್ಕೆ ಅವರು ಸಾರಿಗೆ ಮುಷ್ಕರವನ್ನ ಮಾಡ್ತಿರೋದು, ಸರ್ಕಾರ ಯಾಕೆ ಇದನ್ನ ಇತ್ಯರ್ಥ ಮಾಡೋಕೆ ಹೋಗ್ತಾ ಇಲ್ಲ, ಇದೆಲ್ಲದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಜೊತೆಯಲ್ಲಿ ನೀವು ಹಂಚಿಕೊಳ್ಬಹುದು. ನಮ್ಮ ನಂಬರ್ ಕೂಡ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ನೀವು ಕಾಲ್ ಮಾಡಿ ನಮ್ಮ ಜೊತೆಲಿ ಮಾತಾಡಬಹುದು. ಈಗೊಬ್ರು ಕಾಲರ್ ಮಹೇಶ್ ಅಂತ ಹೇಳಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮಹೇಶ್ ಅವರೇ, ತಾವು ಇವತ್ತೆಲ್ಲಾದ್ರೂ ಹೊರಗಡೆ ಹೋಗೋರಿದ್ರ? ಬಸ್ ಇಲ್ದೇ ಇರೋದು ತಮ್ಗೇನಾದ್ರೂ ತೊಂದರೆ ಆಯ್ತಾ, ಹೇಗೆ? ಹೋಗಿದ್ವಿ, ಬಸ್ ಸಿಗ್ಲಿಲ್ಲ, ಮತ್ತೆ ವಾಪಸ್ ಬಂದ್ವಿ. ಯಾವ ಕೋಲಾರ ಸರ್. ಕೋಲಾರ, ಓಕೆ. ಕೋಲಾರದಲ್ಲಿ ಹೆಂಗಿತ್ತು ಇವತ್ತು ಬಸ್ ಮುಷ್ಕರ? ಸರ್ ಒಂದೇ ಒಂದು ಬಸ್ಸು ತೆಗೆದಿಲ್ಲ ಇವತ್ತು ಇಲ್ಲಿ. ಒಂದು ಬಸ್ಸು ಬಂದಿಲ್ಲ? ಒಂದು ಬಸ್ಸು ಇಲ್ಲ. ಮತ್ತೆ ಹೆಂಗೆ ಮರ್ರೆ ಈ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ಹೆಂಗೆ ಅಂತ? ಈಗ ಸರ್ಕಾರನು ಇದು ತುಂಬಾ ದಿನಗಳಿಂದ ದಿನ ಸಭೆ ಮಾಡ್ತಾನೆ ಇದೀವಿ ಅಂತ ಹೇಳ್ತಾನೆ ಇದ್ರು. ಯಾಕೆ ಇವರು ಸಭೆಯಲ್ಲಿ ತೀರ್ಮಾನ ಮಾಡ್ಲಿಲ್ಲ? ಗುತ್ತಿಗೆ ಬರೋವರೆಗೂ ಕೂಡ ಇವ್ರು ಎಚ್ಚೆತ್ಕೊಳ್ಳೋದೇ ಇಲ್ಲ ಮಹೇಶ್ ಅವರೇ. ಹಂಗಾಗಿ ಜನರು ಹಬ್ಬದ ಟೈಮಲ್ಲಿ ಊರಿಗೆ ಹೋಗೋರೆಲ್ಲ ಪಾಪ ಹೋಗ್ಲಿಕ್ಕಾಗದೆ ಮನೇಲಿ ಸರ್. ಈಗ ಅವರು ಹೇಳ್ತಾನೆ ಇದಾರೆ, ನಮ್ಗೆ ಇದು ತೊಂದರೆ ಆಗಿದೆ, ನಮ್ದು 58 ತಿಂಗಳು ಅರಿಯರ್ಸ್ ಬರ್ತಾ ಇದೆ ಅಂತ ನಿಮ್ ನ್ಯೂಸ್ ಅಲ್ಲೇ ನೋಡ್ತಾ ಇದ್ವಿ. ಇದನ್ನು ಯಾಕೆ ಇವರು ಗಂಭೀರವಾಗಿ ಪರಿಗಣಿಸಲಿಲ್ಲ ಇವರು? ಹೌದು. ಥ್ಯಾಂಕ್ ಯು ಮಹೇಶ್ ಅವರೇ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಅಶೋಕ್ ಅಂತ ಹೇಳಿ ಮತ್ತೊಬ್ರು ಇದ್ದಾರೆ, ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ ಅಶೋಕ್ ಅವರೇ. ಮೈಸೂರಿನಲ್ಲಿ ಇವತ್ತು ಗವರ್ಮೆಂಟ್ ಬಸ್ ಎಲ್ಲ ಓಡಾಟ ಇತ್ತಾ? ಸರ್ ಇರ್ಲಿಲ್ಲ, ಮ್ಯಾಕ್ಸಿಮಮ್ ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ ಆಗ್ತಾ ಇದೆ ಸರ್. ಬಟ್ ಕೆಲವೊಂದು ಬಸ್ಗಳು ಓಡ್ತಾ ಇದೆ ಸರ್. ಬಟ್ ಇಲ್ಲಿ ಜನಸಾಮಾನ್ಯರದೊಂದೇ ನಾವು ಇಲ್ಲಿ ಕಷ್ಟ ನೋಡ್ತಾ ಇದೀವಿ ಸರ್. ಬಟ್ ಅಲ್ಲಿ ಕಾರ್ಮಿಕರು, ನೌಕರರು ತುಂಬಾ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಸರ್. ಆ ಬೇಡಿಕೆಗಳನ್ನ ಸರ್ಕಾರ ಇಷ್ಟು ಸಾರಿಗೆ ನೌಕರ ಮುಷ್ಕರ ಮಾಡ್ತೀವಿ ಅಂತ ಕರೆ ಕೊಟ್ಟಾಗ್ಲೂ ಇವ್ರು ಕರೀದೇನೆ ಅವ್ರದ್ದು ಏನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ದೇನೆ ಈ ಹಂತಕ್ಕೆ ತಲುಪ ಅವಶ್ಯಕತೆ ಇರ್ಲಿಲ್ಲ ಸರ್. ನಿಜ 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 ನಿಜ. ಅವರ ತಾಳ್ಮೆಗೂ ಒಂದು ಇತಿಮಿತಿ ಅಂತ ಇರುತ್ತಲ್ವಾ? ಇತಿಮಿತಿ ಇರುತ್ತೆ ಸರ್. ಆ ಸರ್ಕಾರ ಅನ್ನೋದು ಅವ್ರನ್ನ ತಗೋಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಷ್ಟು ಕೊಡಕ್ ಬೇಡ ಸರ್. ಅದ್ರಲ್ಲಿ ಇಷ್ಟಿದೆ ಅಂತೇಳಿ ಇದನ್ನ ಮಾಡ್ಬೇಕಲ್ಲ ಸರ್ ಇವರು. ಇದು ಜನಸಾಮಾನ್ಯರಿಗೆ ನಮ್ಗೆಲ್ಲ ತೊಂದರೆ ಆಗದೆ ನೋಡ್ಕೋಬೇಕಲ್ಲ. ಕಾರ್ಮಿಕರಿಗೂ ಕೊಡ್ಬೇಕು, ಜನಸಾಮಾನ್ಯರಿಗೂ ತೊಂದರೆ ಆಗದೆ ನೋಡ್ಕೋಬೇಕು ಸರ್ಕಾರದ ಕೆಲಸ.
ನಾವು ಆಚರಿಸ್ತಾ ಇರೋದೇ ಅದಕ್ಕೋಸ್ಕರ. ನೋಡಿ, ಎಷ್ಟೋ ಜನ ಆಸ್ಪತ್ರೆಗೆ ಹೋಗೋರು, ಎಷ್ಟೋ ಜನ ಕಾಲೇಜಿಗೆ ಹೋಗೋರು, ಎಷ್ಟೋ ತೊಂದರೆ ಜನ ಆಗುತ್ತೆ ಸರ್, ತೊಂದರೆ ಆಗುತ್ತೆ. ನೌಕರಿ ಪ್ರಾಬ್ಲಮ್ ಇದೆ ಸರ್. ಡೈಲಿ ಅವರು ಮನೆಗೆ ಬೆಳಗ್ಗೆ ಬಿಟ್ಬಿಟ್ಟು ಹೋದ್ರೆ ಸರ್, ಬೆಳಗ್ಗೆ 5 ಗಂಟೆಗೆ ಬೆಳಗಿನ ಜಾವ ಹೋದ್ರೆ ಸಂಜೆ ಮತ್ತೆ ರಾತ್ರಿ 10 ಗಂಟೆ ಮಕ್ಕಳು ಸಮೇತ ಮಲ್ಕೊಂಡ್ಮೇಲೆ ಬರೋದು ಸರ್. ಮಲ್ಕೊಂಡಾಗ ಹೋಗ್ತಾರೆ, ಮಲ್ಕೊಂಡ್ ಬರ್ತಾರೆ. ಹೌದು, ಸರ್ಕಾರ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದಕ್ಕೆ ಅಶೋಕ್ ಅವರೇ. ಇನ್ನೊಬ್ರು ಶಶಿಕುಮಾರ್ ಅಂತ ಹೇಳಿ ಹಾವೇರಿಯಿಂದ ಕಾಲ್ ಮಾಡಿದ್ದಾರೆ. ಶಶಿಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹಾವೇರಿಯಲ್ಲಿ ಇವತ್ತು ಹೇಗಿತ್ತು ಸಾರಿಗೆ ನೌಕರರ ಮುಷ್ಕರ? ಶಶಿಕುಮಾರ್ ಅವರೇ ನಮಸ್ಕಾರ ಸರ್, ಗುಡ್ ಈವ್ನಿಂಗ್. ಹಾವೇರಿಯಲ್ಲೂ ಕೂಡ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. KSRTC ಬಸ್ ಇವರು ಮುಷ್ಕರ ಮಾಡಿರೋ ಬೆಂಗಳೂರಲ್ಲಿ ಏನ್ ಮಾಡಿದ್ದಾರೆ ಅದು ಹಾವೇರಿಯಲ್ಲೂ ಕೂಡ ತುಂಬಾ. ಈಗ ಬಸ್ ಓಡಾಟ ಸಂಚಾರ ಆರಂಭ ಆಗಿದೆಯಾ ಶಶಿಕುಮಾರ್? ಇಲ್ಲ ಸರ್, ಇಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ತಾವು ಎಲ್ಲಿ ಹಾವೇರಿಯಲ್ಲಿ ಯಾವ ಊರು ತಮ್ದು? ಹಾವೇರಿ ಹತ್ರ ನಮ್ದು ಕಮ್ಮನಹಳ್ಳಿ ಸರ್. ಕಮ್ಮನಹಳ್ಳಿಯಲ್ಲಿ ಎಷ್ಟು ಬಸ್ ಗವರ್ಮೆಂಟ್ ಬಸ್ ಓಡಾಡುತ್ತೆ ಶಶಿಕುಮಾರ್ ಅವರೇ? ತುಂಬಾ ತೀರಾ ಕಡಿಮೆ ಸರ್ ನಮ್ದು. ಯಾಕಂತಂದ್ರೆ ನಮ್ದು ಹಳ್ಳಿ ಆಗಿರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ಈ ತರ ಟೈಮ್ ಪ್ರೈವೇಟ್ ಬಸ್ ಏನಾದ್ರು ಇದ್ದಿತ್ತಾ ಇವತ್ತು ಶಶಿಕುಮಾರ್? ಇಲ್ಲ ಸರ್, ಪ್ರೈವೇಟ್ ಬಸ್ಸು ಇಲ್ಲ, ಗವರ್ಮೆಂಟ್ ಬಸ್ಸು ಇಲ್ಲ. ಇದು ಇವತ್ತು ಬಸ್ ಮುಷ್ಕರ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಹೌದು. ಥ್ಯಾಂಕ್ ಯು ಶಶಿಕುಮಾರ್. ಅಶೋಕ್ ಅಂತ ಹೇಳಿ ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ಅಶೋಕ್ ಅವ್ರ ನಮಸ್ಕಾರ. ನಮಸ್ತೆ, ನಾವು ಕಡೂರಿಂದ ಮಾತಾಡ್ತೀವಿ. ಕಡೂರಿಂದ ಅಶೋಕ್ ಅವರೇ ನಮಸ್ಕಾರ. ಹೇಗಿತ್ತು ಇವತ್ತು ಕಡೂರಿನಲ್ಲಿ ಬಸ್ ಮುಷ್ಕರ, ಸಾರಿಗೆ ನೌಕರರ ಮುಷ್ಕರ? KSRTC ಡಿಪೋ ಎಲ್ಲ ಹೊರಗಡೆ ಅಂದ್ರೆ ಖಾಸಗಿಯವರೇ ಕೊಂಡ್ಕೊಂಡಿದ್ರ ತನ ಇತ್ತು. ಯಾಕೆಂದ್ರೆ ಅವ್ರದೇ ಅವಳಿ ಆಯ್ತು. ಅವ್ರಿಗೆ ತುಂಬಾ ದಿವಸ ಆಯ್ತಲ್ವಾ ಗಾಡಿ ಓಡಿಸಿಲ್ಲ, ಎಲ್ಲ ಬಂದ್ ಇದ್ ಮಾಡಿದ್ರು. ಟಿಕೆಟ್ ರೇಟ್ ಅಲ್ಲಿ ಏನಾದ್ರು ಏರಿಳಿತ ಇತ್ತ? ಇಲ್ಲ, ಅಂತದೇನು ಕಾಣಿಸ್ಲಿಲ್ಲ. ನೋಡಿದ್ರೆ ಅಲ್ಲಿ ಎಲ್ಲ ದಾಂಧಲಿ ತರ ಇತ್ತು. ಅಂದ್ರೆ ಫುಲ್ ಜನಗಳು ಓಡಾಟ, ಆಮೇಲೆ ಅವರು ಎಲ್ಲ ಟೆಂಪೋ ಅದು ಇದು ಎಲ್ಲ ಒಳಗಡೆ ಬಂದಿತ್ತು. ಅವರೇ ಕಬ್ಜಾ ಮಾಡ್ಕೊಂಡಿರ್ತಾರೆ ಇತ್ತು. ನಮ್ದು ಗವರ್ಮೆಂಟ್ ಸರ್ಕಾರದ ಮೇಲೆ ಏನ್ ರಿಕ್ವೆಸ್ಟ್ ಅಂತಂದ್ರೆ, ಪಾಪ ಇವ್ರು 6 ದಿನ ಕಾಲಿಗೆ ಚಕ್ರ ಕಟ್ಕೊಂಡ್ ಸುತ್ತಾರೆ ಕಂಡಕ್ಟರ್ ಡ್ರೈವರ್ಸ್. ಅವ್ರನ್ನ ನೀಟಾಗಿ ನೋಡ್ಕೋಬೇಕು ವ್ಯವಸ್ಥಿತವಾಗಿ. ಅವ್ರ ಮೇಲೂ ಕೂಡ ಎಷ್ಟೊಂದ್ಸಲ ಹಲ್ಲೆಗಳಾಗುತ್ತೆ, ಆಮೇಲೆ ಚಿಕ್ಕ ಪುಟ್ಟ ಇದಾಗುತ್ತೆ, ಜನಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹೌದು. ಇನ್ನೊಂದು ಅಶೋಕ್ ಅವ್ರ, ಈಗ ಶಕ್ತಿ ಯೋಜನೆ ಮತ್ತೊಂದು ಯೋಜನೆ ಇದ್ರಲ್ಲ ಅವ್ರಿಗೆ ಕೆಲಸ ಜಾಸ್ತಿ ಆಗಿದೆ. ಅಶೋಕ್ ಅವರೇ ಬಹುಶಃ ಕಾಲ್ ಕಟ್ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಅನ್ಸುತ್ತೆ. ದಿವಾಕರ್ ಅನ್ನೋರು ಕಾಲ್ ಮಾಡಿದ್ದಾರೆ. ದಿವಾಕರ್ ಅವರೇ ನಮಸ್ಕಾರ. ತಾವೆಲ್ಲಿಂದ ಮಾತಾಡ್ತಿದ್ದೀರಿ ದಿವಾಕರ್ ಅವರೇ? ಬಹುಶಃ ಕನೆಕ್ಷನ್ ಪ್ರಾಬ್ಲಮ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇದು. ಹಾವೇರಿ, ಚಿಕ್ಕಮಗಳೂರು, ಕಡೂರು, ಕೋಲಾರ, ಉಡುಪಿ, ಮಂಗಳೂರು, ಬೀದರು, ಚಾಮರಾಜನಗರ ಎಲ್ಲಾ ಕಡೆಗಳಲ್ಲೂ ಕೂಡ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಜನಸಾಮಾನ್ಯರಿಗೆ ಇವತ್ತು ಪೆಟ್ಟು ಬಿದ್ದಿದೆ. ಬಸ್ಸೇ ಓಡಾಡಿಲ್ವಂತೆ. ಖಾಸಗಿ ಬಸ್ಗಳು ಓಡಾಡ್ತಾ ಇದ್ವು. ಆಟೋಗೆ ಹತ್ತಿದ್ರೆ ದುಪ್ಪಟ್ಟು ಹಣ ಕೇಳ್ತಾ ಇದ್ರು. ಸಿಟಿಯಲ್ಲಂತೂ ಜನ ಭಾರಿ ಹೈರಾಣಾಗಿ ಹೋದ್ರು. ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಯ್ತು. ಬೆಳಿಗ್ಗೆ ಹೇಗೋ ಹೋದ್ವಿ, ಆದ್ರೆ ಬರೋದು ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಟಿ ನರಸೀಪುರದಿಂದ ಸುಂದ್ರಪ್ಪ ಅಂತ ಹೇಳಿದ್ದಾರೆ. ಸುಂದ್ರಪ್ಪ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸುಂದ್ರಪ್ಪ ಅವರೇ, ಹೇಗಿತ್ತು ಇವತ್ತು ಸಾರಿಗೆ ನೌಕರರ ಮುಷ್ಕರ? ತಾವು ಏನ್ ಹೇಳ್ತೀರಿ ಸರ್ಕಾರಕ್ಕೆ? ನಾಚಿಗೇಡು ಇವರು ಸಾರಿಗೆ ನೌಕರ್ಗ ಸಂಬಳ ಕೊಡದೆ ಇವರು ಆ ಟಿವಿ ಅವರು ಸಿದ್ದರಾಮಯ್ಯನವ್ರು ಕೇಳಿದ್ರ ದುಡ್ಡಿಲ್ವಂತಲ್ಲ ಸ ಅಂದ್ರೆ ಯಾರು ಹೇಳಿದ್ದು ದುಡ್ಡಿಲ್ಲ ನಿಮ್ಗೆ ಏನೇ ಅಂತ ದಕ್ಷ ತಗೊಂಡ್ಬಿಡ್ತಾರ. ಇವ್ರಿಗೆ ಸಂಬಳ ಕೊಡ್ಬೇಕನ ಸರ್, ಅವ್ರು ಏನಾರು ಆಗ್ಲಿ ಅವರು ನಮಗೆ ಸ ಮನುಷ್ಯರ್ತಾನ ಸರ್. ಅವರಿಗೂ ಮನೆ ಮಠ ಹೆಂಡತಿ ಮನೆ ಮಠ ಒಂದಿನ ಕೂಲಿ ಮಾಡೋದನ್ನೇ ತಡ್ಕೊಂಡ್ ಬದುಕಕ್ಕಾಗಲ್ಲ ನಾವು ಕೊಡದೇರ. ಹೌದು. ತಿಂಗಳ ಅಂಗಟ್ಲ ಕೊಡದೇರ ಅವ್ರ ಎಲ್ಲಿ ಮಾಡ್ತಾರ ಸರ್ ಜೀವನ? ಕರ್ದವ್ರಗ 28 ತಿಂಗಳಿಂದ ಸರ್ ಮಾಡ್ಬೇಕಾಗೈತ ಅವ್ರನ್ನ. ನಿಜ ನೀವ್ ಹೇಳೋದ್ ಕರೆಕ್ಟ್. ಇದು ನಾಚಗೇಡಲ್ಲ ಸರ್ ಇದು ಸರ್ಕಾರಕ್ಕ. ತೋ ನಮ್ಮ ನಾಚುತ್ತ ಜನಸಾಮಾನ್ಯರಿಗೆ ನಾಚುತ್ತ, ಇವ್ರಿಗೆ ನಾಚಲ್ವ ಸರ್? ಉಪಮುಖ್ಯಮಂತ್ರಿ ಅವರು ಎಲ್ಲಾನು ಸರ್ ಮಾಡ್ಬಿಡ್ತೀನಿ ಅಂತಾರಲ್ಲ, ಏನ್ ಸರ್ ಮಾಡಿರೋ? ಕೆಲಸ ಮಾಡಿದವರಿಗೆ, ಸಾರಿಗೆ ನೌಕರರಿಗೆ ಸಂಬಳ ಕೊಡೋಕೆ ಇವ್ರ ಹತ್ರ ದುಡ್ಡಿಲ್ಲ ಬಿಡಿ. ಏನ್ ಮಾತಾಡೋರು ಸುಂದರಪ್ಪ ಅವ್ರೆ? ಸಂಬಳ ಮಾಡಿದವರಿಗೆ, ಕೆಲಸ ಮಾಡಿದವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಬಿಡಿ. ಥ್ಯಾಂಕ್ ಯು ಮಾತಾಡೋದಕ್ಕೆ ಸುಂದರಪ್ಪ ಅವರೇ. ಥ್ಯಾಂಕ್ ಯು ಸುಂದರಪ್ಪ ಅವರೇ, ನಿಮ್ಮ ವಿಚಾರ ಸರಿಯಾಗಿದೆ. ಥ್ಯಾಂಕ್ ಯು. ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ. ಮತ್ತೊಬ್ರು ಕಾಲರ್ ಆನಂದ್ ಅಂತ ಹೇಳಿ. ಆನಂದ್ ಅವರೇ, ಇವತ್ತಿನ ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಹಲೋ
ಆನಂದ್ ಅವರೇ ನಮಸ್ಕಾರ, ಕೇಳಿಸ್ತಿದ್ಯಾ? ಸರ್ ನಮಸ್ಕಾರ, ಕೇಳ್ತಾ ಇದೆ ಸರ್. ಇವತ್ತಿನ ಬಂದು ಸಾರಿಗೆ ನೌಕರರ ಮುಷ್ಕರ ಇತ್ತಲ್ಲ, ಇದ್ರ ಬಗ್ಗೆ ತಾವು ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ ಸರ್ಕಾರಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ 38 ತಿಂಗಳದ್ದು ಅಟ್ಲೀಸ್ಟ್ ಅರಿಯರ್ಸ್ ಕೊಡ್ಬೇಕು ಸರ್ ಅವ್ರಿಗೆ. ಜನಸಾಮಾನ್ಯರ ತೊಂದರೆ ಆಗಿದೆ ಒಪ್ಕೋತೀನಿ ಸರ್ ನಾನು. ಆದ್ರೂ ಪಾಪ ಅವ್ರು 40,000 30,000 ಸಂಬಳ ತಗೊಂಡು ಹೆಂಗ್ ಸರ್ ಜೀವನ ಮಾಡೋದು? ನಿಜ ನಿಜ ಸರ್, ಕರೆಕ್ಟ್. ಇವ್ರು MLA ಗಳು ಇವರು TADA ಜಾಸ್ತಿ ಮಾಡ್ಕೊಂತಾರೆ ಸರ್. ಅಟ್ಲೀಸ್ಟ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಕರೆಕ್ಟ್ ಆನಂದ್, ಕನಿಷ್ಠ ವೇತನ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಸರ್? ಆಂಧ್ರ ಪ್ರದೇಶದಲ್ಲಿ ಗವರ್ಮೆಂಟ್ ಕನಿಷ್ಠ ವೇತನ ಬಿಡಿ ಸರ್, ಕೊಡೋ ಸಂಬಳವೂ ಸರಿಯಾಗಿ ಕೊಟ್ಟಿಲ್ಲ ಅವರಿಗೆ. ಹೌದು ಸರ್, ವೇತನನೂ ಸರಿಯಾಗಿ ಕೊಡ್ತಾ ಇಲ್ಲ. ಜನಸಾಮಾನ್ಯ ತೊಂದರೆ ಆಗ್ತಾ ಇದೆ ಒಪ್ಕೊಂತೀನಿ ನಾನು ಸರ್. ಇಂಥ ಸಮಸ್ಯೆಯಲ್ಲಿ ನಾವು ಇದ್ದೀವಲ್ಲ ಸರ್, ಈ ಸರ್ಕಾರ ಬಂದು ನಿಜ ಗಂಭೀರತೆ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಯಾಕೆ ಅಂತ. ಹೌದು ಸರ್, ನಿಜವಾಗ್ಲೂ ಬಹಳ ಖೇದಕರ ಸರ್ ಸಂಗತಿ ಇದು. ನಿಜ ನಿಜ. ನೋಡುವ ಮುಂದೇನಾಗತ್ತೆ ಅಂತ. ಥ್ಯಾಂಕ್ ಯು ಆನಂದ್ ಅವರೇ. ಮನು ಅಂತ ಹೇಳಿ ಹೊಸದುರ್ಗದಿಂದ. ಮನು ಅವರೇ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಿ ಮನು ಅವರೇ? ಸರ್ ಬಂದಿನ ಎಫೆಕ್ಟ್ ತುಂಬಾ ಜನಕ್ಕೆ ತೊಂದರೆ ಆಗಿದೆ. ಅದರಲ್ಲೂ ಮಕ್ಳುಗಳಿಗೆ ಶಿಕ್ಷಣಕ್ಕೆ ಬಹಳ ತೊಂದರೆ ಆಗಿದೆ. ಸರ್ಕಾರ ಇದು ಆಲ್ರೆಡಿ ಮುಂಚೆನೆ ನೌಕರ ಬಗ್ಗೆನೂ ಗಮನ ಹರಿಸಬೇಕಿತ್ತು. ನಿಜ ನಿಜ. ತುಂಬಾ ಸತಿ ಅವ್ರ ಬೇಡಿಕೆಗಳು ಯಾವ ಸರ್ಕಾರ ಬಂದ್ರು ಈಡೇರಿಸಲಿಲ್ಲ. ಹೌದು, ಅವರು ಕಾರ್ಮಿಕರು ನಮಗೋಸ್ಕರ ಶ್ರಮ ಬೀಳ್ತಾರೆ. ಬಸ್ಸಲ್ಲಿ ಎಷ್ಟೋ ಜನ ಪ್ರಯಾಣ ಮಾಡ್ತಿರ್ತಾರೆ, ಅವ್ರ ರಕ್ಷಣೆಗೂ ಅವ್ರು ಎಷ್ಟು ಶ್ರಮ ಬಿದ್ದಿರ್ತಾರೆ. ಅದನ್ನೆಲ್ಲ ಸರ್ಕಾರ ಅರ್ತು ಅವ್ರಿಗೆ ದಯಮಾಡಿ ಈ ಸರ್ಕಾರ ಅವ್ರಿಗೆ ಏನಾರ ಮಾಡಿ ಒಳ್ಳೆ ಕೊಡ್ಬೇಕು ಸರ್, ಅದನ್ನ ಅನುಕೂಲ ಮಾಡ್ಕೊಡ್ಬೇಕು, ಅವ್ರ ಬೇಡಿಕೆ ಅನುಕೂಲ ಮಾಡ್ಕೊಡ್ಬೇಕು ಸರ್. ಪಾಪ ಈಗ ಅವರು ಫ್ಯಾಮಿಲಿ ಇರುತ್ತೆ, ಅವ್ರ ಮಕ್ಳುಗಳು ಇರ್ತಾರೆ, ಅವರು ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿರ್ತಾರೆ. ಅವ್ರ ಮಕ್ಳುಗಳನ್ನೆಲ್ಲ ಓದ್ಸೋದು ತುಂಬಾ ಕಷ್ಟ ಇರುತ್ತೆ. ನೋಡಿ, ಈ ಸರ್ಕಾರ ಶಕ್ತಿ ಯೋಜನೆ ಜಾರಿಗೊಳಿಸಿ ಎಲ್ಲರನ್ನೂ ಕೂಡ ಫ್ರೀಯಾಗಿ ಒಂದ್ ಕಡೆ ಒಳ್ಳೆ ಯೋಜನೆ ಬಿಡಿ, ಒಳ್ಳೆ ಯೋಜನೆ ಅನುಕೂಲ ಆಯ್ತು ಎಲ್ರಿಗೂ ಆಗ್ಲಿ. ಹಂಗೇನೆ ಪಾಪ ಆ ಕಂಡಕ್ಟರ್ ಡ್ರೈವರ್ ಏನ್ ಪಾಪ ಮಾಡಿದಾರೆ ಹೇಳಿ? ಅವರಿಗೆ ತಿಂಗಳಿಗೆ ಕೊಡೋ ಸಂಬಳ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರ ಹೆಂಡತಿ ಮಕ್ಕಳನ್ನ ಸಾಕೋದ್ ಹೆಂಗ ಅವರು? ಮನು ಅವರೇ, ಅಲ್ಲ ಅದೇ ಸರ್ ಆಗಿರೋದು. ಈಗ ಯಾರು ಸಮೇತ ಶಕ್ತಿ ಯೋಜನೆ ಕೇಳಿಲ್ಲ ಸರ್, ಆದ್ರೂ ಸರ್ಕಾರ ಕೊಟ್ಟಿದೆ. ಅದು ಬೇಡ ಅಂತ ಈಗ ಹೇಳ್ತಿದಾರೆ ಸರ್, ಯಾಕೆಂದ್ರೆ ಅದರಿಂದ ಆಗಿರೋ ತೊಂದರೆಗಳು ತುಂಬಾ ಜನ ಅನುಭವಿಸಿದಾರೆ ಸರ್. ಕೆಲಸ ಇಲ್ದಲೆ ಸುಮ್ನೆ ಓಡಾಡೋದು, ಹಿಂದಕ್ಕೋಗುತ್ತೆ. ಹೌದೌದು ಸರ್, ಅಲ್ವಾ? ಥ್ಯಾಂಕ್ ಯು ಮನು ಅವರೇ. ರಿಪಬ್ಲಿಕ್ ಕನ್ನಡ ಜೊತೆಗೆ ತಾವು ಮಾತಾಡಿದ್ರಿ. ನಾಗಾನಾಯ್ಕ್ ಅಂತ ಹೇಳಿ ತುಮಕೂರಿನಿಂದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಾವೇನ್ ಹೇಳ್ತೀರಿ ಇವತ್ತಿನ ಬಂದಿನ ಬಗ್ಗೆ? ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸಾರಿಗೆ ನೌಕರರಿಗೆ ಏನ್ ಹೇಳ್ತೀರಿ? ತಮ್ಗೆ ಎಷ್ಟು ತೊಂದರೆ ಆಯ್ತು ಇವತ್ತು? ನಾನು ಸರ್, ಸಾರಿಗೆ ನೌಕರರಿಗೆ ವೇತನ ಕೊಡ್ಬೇಕಾಗಿತ್ತು, ಪರಿಷ್ಕರಣೆ ಮಾಡ್ಬೇಕಾಗಿತ್ತು. ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಈ ತರ ಅವರಿಗೆ ಮನವೊಲಿಸಿ ಇನ್ನೂ ಬೇಗನೆ ನೆನ್ನೆ ತೀರ್ಮಾನ ತಗೋಬೇಕಾಯ್ತು ಸರ್. ಈ ಮುಖ್ಯಮಂತ್ರಿ ಜವಾಬ್ದಾರಿ ಅವರು ತಗೋಬೇಕಾಯ್ತು. ಹೌದು ಹೌದು. ಅವರು 6-7 ಈಗ 3-4 ವರ್ಷ ಆಗಿದೆಯಲ್ಲ ಅವ್ರಿಗೆ ವೇತನ ಪರಿಷ್ಕರಣೆ ಆಗಿಲ್ವಲ್ಲ. ಸುಮಾರು ಒಬ್ಬೊಬ್ಬರಿಗೆ 12 ಲಕ್ಷ 15 ಲಕ್ಷದವರೆಗೂ ಅಥವಾ 4 ಲಕ್ಷನೇ ಆಗಲಿ ಸರ್. ಅವ್ರಿಗೆ ಬೇಡವಾ ಸರ್? ಅವ್ರಿಗೆ ಬೇರೆ ಇಲಾಖೆ ಕೊಟ್ಟಂಗೆ ಕೊಡ್ಬೇಕಲ್ಲ ಸರ್? ನಿಜ ಸರ್, ನಿಜ ನಿಜ. ಅವ್ರು ನಮ್ಮ ಸೇವೆ ಮಾಡೋದಲ್ವಾ ಸರ್? ನಮ್ ಸೇವೆಗಿರೋದಲ್ವಾ ಅವರು? ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ ಇವರು. ಹೌದು ಸರ್, ನಮಗೂ ಈಗ ಸಾರ್ವಜನಿಕರಿಗಾಗಿ ದುಡಿತಾ ಇದಾರೆ ಸರ್ ಅವರು. ನಿಜ ನಿಜ. ಹೌದು. ಅಂತದ್ರಲ್ಲಿ ಈ ತರ ಮತ್ತೊಮ್ಮೆ ಆಗ್ಬಾರ್ದು ಸರ್. ಮುಷ್ಕರ ಎಲ್ಲ ಮಾಡಂಗಿಲ್ಲ ಸರ್. ಹೌದು 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 ಹೌದು. ದಯಮಾಡಿ ಅವ್ರಿಗೆ ಏನಿದೆಯೋ ಬಾಕಿ ಎಲ್ಲ ಕೊಡಿಸಿ ಸರ್. ಹೌದು, ಖಂಡಿತ. ನಿಮ್ಮ ಮಾತನ್ನ ನಮ್ಮ ಮಾನನೀಯ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಸಾರಿಗೆ ನೌಕರರ ಕುಂದು ಕೊರತೆಗಳನ್ನ ಅವ್ರು ಈಡೇರಿಸಬೇಕು ಆದಷ್ಟು ಬೇಗ. ಮತ್ತೊಂದ್ಸಲ ಮುಷ್ಕರ ಆಗಿ ನಮ್ಗೆಲ್ಲ ತೊಂದರೆ ಆಗ್ಬಾರ್ದು. ಏನಂತೀರಿ? ಆಗ್ಬಾರ್ದು ಸರ್. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ನಾಗನಾಯ್ಕ್ ಅವರೇ. ಮಂಜುನಾಥ್ ಅಂತ ಹೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ ಹುಬ್ಬಳ್ಳಿಯಿಂದ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮಂಜುನಾಥ್ ಅವರೇ, ಹೇಗಿದ್ದೀರಿ? ನಾ ಆರಾಮಿದ್ದೀನಿ ಸರ್. ಆರಾಮಿದ್ದೀರಿ. ಇವತ್ತು ಹೇಗಿತ್ತು ಬಂದು ಹುಬ್ಬಳ್ಳಿಯಲ್ಲಿ? ಸರ್, ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳ ತೊಂದರೆ ಆಗಿದೆ ಸರ್. ನಾವು ಆಟೋ ಡ್ರೈವರ್ ಆಗಿ ಹೊರಗಿನ ಜನ ಬರ್ತಾ ಇಲ್ಲ, ಏನಿಲ್ಲ, ನಮ್ದು ಏನಿಲ್ಲ. ಮಂಜುನಾಥ್ ಅವರೇ, ನೀವು ಆಟೋ ಡ್ರೈವರ್ ಆಗಿದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಬಸ್ ಇಲ್ಲದೆ ಇರೋದ್ರಿಂದಾಗಿ ಆಟೋದವರು ಡಬಲ್ ಹಣ ತಗೊಂಡ್ರು ಜನರಿಂದ ಅಂತ ಹೇಳಿ ಎಲ್ಲ ಕೆಲವು ಕಡೆಗಳಲ್ಲಿ ಸುದ್ದಿ ಆಯ್ತು. ಹಂಗ್ ಮಾಡಿದ್ರ? ಇಲ್ಲ, ಮಾಡಿಲ್ಲ ಸರ್, ಯಾರು ಮಾಡಿಲ್ಲ, ಆತರ ಮಾಡಿಲ್ಲ. ಮೀಟರ್ ಹಾಕೋದಿಲ್ವಾ? ಯಾಕೆ ಸರ್? ನಮ್ಮ ಹುಬ್ಬಳ್ಳಿಯಲ್ಲಿ ಮೀಟರ್ ಇಲ್ಲ ಸರ್. ಮೀಟರ್ ಇಲ್ಲ. ಬೆಂಗಳೂರಿನಲ್ಲಿ ಹಂಗ ಆಗಿತ್ತು ಆಕ್ಚುಲಿ. ಇಲ್ಲ, ಬೆಂಗಳೂರು ದೊಡ್ಡದಾಗುತ್ತೆ, ಅಲ್ಲಿ ಮೀಟರ್ ಇರುತ್ತೆ ಸರ್. ಆದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿ ಮೀಟರ್ ನಡೆಯಲ್ಲ. ನೋಡಿ, ಇವತ್ತು ಜನರಿಗೆಲ್ಲ ಇಲ್ಲಿ ಬಹಳ ತುಂಬಾ ಸಮಸ್ಯೆ. ಈಗ ಬಸ್ ಇಲ್ಲದೆ ಇರೋದ್ರಿಂದಾಗಿ ಹೆಚ್ಚಿನ ಜನ ಆಟೋಗೆ ಬಂದಿದ್ರಾ?
ಇಲ್ಲ ಸರ್, ಬಂದೇ ಇಲ್ಲ. ಹಾ. ಇಲ್ಲಿ ಏನಾಗಿದೆ, ಈಗ ನಾವು ಆಲ್ರೆಡಿ ಆಟೋದವರು 2 ವರ್ಷದಿಂದ ಫ್ರೀ ಬಸ್ ಆದಾಗಿಂದ ಬಹಳ ತುಂಬಾ ತೊಂದರೆಯಲ್ಲಿದ್ದೀವಿ. ಹೌದು 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 ಹೌದು, ಶಕ್ತಿ ಯೋಜನೆ ಜಾರಿ ಆದ್ರಿಂದ. ಆಮೇಲೆ ಇಲ್ಲಿ ಹೊರಗಿನ ಜನ ಬಂದ್ರೆ ನಮ್ಗೆ ಆಟೋದವ್ರಿಗೆ ದುಡಿಮೆ ಆಗುತ್ತೆ. ಆದ್ರೆ ಇಲ್ಲಿ ತಮ್ದು ಎಲ್ಲಿ ಹುಬ್ಬಳ್ಳಿ ಸಿಟಿಯಲ್ಲೇ ತಮ್ಮ ಸ್ಟ್ಯಾಂಡ್? ಹಾ ಸರ್, ಸಿಟಿಯಲ್ಲೇ. ಓಕೆ ಓಕೆ. ಒಂದ್ ದಿನಕ್ಕೆ ಎಷ್ಟು ದುಡಿತೀರಿ ಮಂಜುನಾಥ್ ಅವ್ರೆ? ಸರ್ ಇಲ್ಲಿ ಜಸ್ಟ್ ಒಂದ್ 300, 400, 500 ಅಂದ್ರೆ ಬಹಳ ಆಗುತ್ತೆ ಸರ್. ಹೌದು ಹೌದು ಹೌದು. ಅದ್ರದಲ್ಲಿ ಗಾಡಿ ರಿಪೋರ್ಟ್, ಗ್ಯಾಸ್ ಅಂತ ಇವ್ರು ಫ್ರೀ ಕೊಟ್ಬಿಟ್ಟು ಪಾಪ ಬಸ್ ಕಂಡಕ್ಟರ್ ಮತ್ತೆ ಡ್ರೈವರ್ಗೆ ಸಂಬಳ ಇಲ್ದಿದಂಗ್ ಮಾಡ್ಬಿಟ್ರಲ್ಲ ಅಂತ. ಸರ್ ಅದಕ್ಕೆ ಸರ್ ಬಂದ್ ಮಾಡಿಬಿಟ್ರೆ ಎಲ್ಲರಿಗೂ ದುಡಿಮೆ ಆಗುತ್ತೆ. ನಾವು ಸಿದ್ದರಾಮಯ್ಯ ಅವ್ರ ಕಡೆ ಕೇಳ್ಕೊಳ್ತಾ ಬಂದೆ, ಇದು ಬಂದ್ ಮಾಡಿಬಿಟ್ರೆ ಎಲ್ಲ ಬಸ್ ಡ್ರೈವರ್ ಆಯ್ತು, ಆಟೋ ಡ್ರೈವರ್ ಆಯ್ತು, ಕ್ಯಾಬ್ ಡ್ರೈವರ್ ಆಯ್ತು, ನಿಜ ನಿಜ ಎಲ್ಲ ಪ್ರೈವೇಟ್ ಥ್ಯಾಂಕ್ ಯು ಮಂಜುನಾಥ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದೆ. ಅರಸೀಕೆರೆಯಿಂದ ಮಂಜುಳಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಏನ್ ಹೇಳ್ತೀರಿ? ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಸಾರಿಗೆ ಇಲಾಖೆ ಲಾಸ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ತಾರಪ್ಪ, ನಷ್ಟದಲ್ಲಿದೆ ಅಂತ ಹೇಳ್ತಾರೆ. ಅಲ್ಲ ಸರ್, ಅವ್ರು ಮಾಡಿ ಅಂತ ಯಾರು ಹೇಳಿದ್ರು? 2000 ಕೊಟ್ಟಿರೋದು ಓಕೆ, ಬಸ್ಸಿಂದ ಯಾಕ್ರಿ ಸಹ ಮಾಡ್ಬೇಕಾಯ್ತು ಅವರು ಅಲ್ವಾ? ಬಸ್ಸಿಂದ ಏನಕ್ಕೆ ಉಪಯೋಗ? ಆದ್ರೆ ಸಂಬಳ ತಗೊಂಡ್ರೆ ತಾನೇ ಅದ್ರಲ್ಲಿ ಓಡಾಡೋರು. ಹೌದು 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 ಹೌದು, ನಿಜ. ಜಾಸ್ತಿ ಸಂಬಳ ತಗೊಂಡ್ರೆ ಸರ್ ಅದ್ರಲ್ಲಿ ಓಡಾಡೋರು. ನಾವು ರೈತರು, ನಾವೆಲ್ಲಿ ಓಡಾಡ್ತಾ ಇದೀವಿ? ನಮಗೆ ಖರ್ಚಿ ದುಡ್ಡು ಬೇಕು, ಓಡಾಡಕ್ಕೆಲ್ಲ ಆಗುತ್ತೆ. ಅವ್ರಿಗೆ ಪಾಪ ಕಾರ್ಮಿಕ, ಅವ್ರ ಕೆಲ್ಸಗಾರ್ಗೆ ಸಂಬಳನೇ ಕೊಡ್ಲಿಲ್ಲ ಅಂದ್ರೆ ಅವ್ರ ಹೆಂಡ್ರ ಮಕ್ಳು, ತಾಯಿ ತಂದೆಯರು ಒಂದು ಹುಷಾರಿಲ್ಲ ಅಂದ್ರೆ ಎಲ್ಲಿ ಸಾಕಾಗತ್ತೆ ಸರ್? ಅಷ್ಟು ಸಂಬಳ ಕೊಡ್ತಾರಲ್ಲ. ಹೌದು. KSRTC ಇಲ್ಲಿ ಇರೋವಷ್ಟು ಕಷ್ಟ ಇನ್ಯಾವ ಅಫ್ಸಿಯಲ್ಸ್ಗೂ ಇಲ್ಲ ಸರ್, ನೋಡಿರಿ. ನಿಜ ನಿಜ, ಹೌದು ಹೌದು. ಒಬ್ಬ ಡ್ರೈವರ್ ಒಂಚೂರು ಕಣ್ರೆಪ್ಪೆ ಒಂಚೂರು ಇದ್ ಮಾಡಿದ್ರೆ ಎಷ್ಟು ಜನ ಪ್ರಾಣ ಹೋಗುತ್ತೆ ಸರ್? ನಿಜ ನಿಜ ಮೇಡಮ್, ಕರೆಕ್ಟ್ ಹೇಳಿದ್ರಿ ನೀವು. ಅಂತರಿ ಸಂಬಳ ಕೊಡಕ್ ಮಾತ್ರ ಹಿಂಜಕ್ತಾರೆ. ಒಂದ್ ದಿವ್ಸಕ್ಕೆ ಒಂದ್ ಬಸ್ಸಿನ ಕಲೆಕ್ಷನ್ 20,000 ಇರುತ್ತೆ, ಲೇಡೀಸ್ ಹೊತ್ತದೆಯ. ಅದು ತಿಂಗಳಿಗೆ ಒಂದ್ ಸಂಬಳ ಕೊಡಕ್ಕೆ ಹಿಂಗ್ ಮಾಡ್ತಾರಲ್ಲ ಇವ್ರು. ಇವ್ರಿಗೆ ಹೆಂಗ್ ಗೊತ್ತಾಗಲ್ವಾ? ನಾವು ಕಾಂಗ್ರೆಸ್ ಸರ್ಕಾರನೇ ಇಷ್ಟಿನ ತನಕ ಇದ್ ಮಾಡಿವು. ಇತ್ತೀಚೆಗೆ ಅಂತೂ ಕಾಂಗ್ರೆಸ್ ಸರ್ಕಾರ ಬೇಡಕ್ಕೆ ಬೇಡ ಅನ್ಸುತ್ತೆ ಸರ್ ನಮ್ಗೆ. ನಿಮ್ಗೆ ಎಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರಲ್ಲ ಮೇಡಮ್ ಕಾಂಗ್ರೆಸ್ ಸರ್ಕಾರ. ಅನುಕೂಲ ಮಾಡ್ಕೊಟ್ಟಾರೆ, ತಿಂಗಳಿಗೆ 2,000. ಅದ್ರಲ್ಲಿ ಎಷ್ಟು ಎಲ್ಲದು ಒಂದ್ ಕರೆಂಟ್ ಚಾರ್ಜ್ ಕಟ್ತಾ ಇದೀವಿ, ಕರೆಂಟ್ ಚಾರ್ಜ್ ಫ್ರೀ ಅಂತಾರೆ. ನಾವು 1,000 ರೂಪಾಯಿ ಕಟ್ಟಿದೀವಿ ಸರ್ ಇವಾಗ. 200 ಯೂನಿಯನ್ ಏನೋ ಫ್ರೀ ಅಂತಾರೆ. ಎಲ್ಲಿ ಕೊಡ್ತಾ ಇದ್ದಾರೆ ನಮ್ಗೆ? ಅದ್ರೊಳಗೆ ಇವಾಗ ಏನೋ ಇದು ಬೋರಿಂದು ಇದ್ ಮಾಡ್ತಾ ಇದ್ದಾರೆ. ಏನ್ ಸರ್ ಫ್ರೀ ಕೊಡು ಅಂತ ಯಾರು ಬೇಡಿದ್ರ ಇವ್ರನ್ನ? ಅಲ್ವಾ? ಇವ್ರು ಕಷ್ಟ ಪಡೋರ್ಗೆ ಇನ್ನೆಲ್ಲ ಕೆಲಸ, ಇನ್ ಬೇರೆ ಅಫ್ಸಿಯಲ್ಸ್ಗೆಲ್ಲ ಎಷ್ಟೊಂದು ಸಂಬಳ, ಬೇಸಿಕ್ ಎಷ್ಟೋ ಒಂದ್ ಇರುತ್ತೆ ಸರ್. ಚಲೋ ಮಾತಾಡಿದ್ರಿ ಮಂಜುಳಾ ಅವರೇ, ಥ್ಯಾಂಕ್ ಯು. ಸಂಜಯ್ ಅಂತೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ಸಂಜಯ್ ಅವರೇ ಹೇಳಿ, ಇವತ್ತಿನ ಬಂದ್ ಮಿಶ್ರ ಪ್ರತಿಕ್ರಿಯೆ ಇತ್ತು ರಾಜ್ಯದಲ್ಲಿ. ತಮ್ಮ ಊರಿನಲ್ಲಿ ಹೇಗಿತ್ತು ಪ್ರತಿಕ್ರಿಯೆ? ಸರ್, ನಮ್ಮ ಊರಿನಲ್ಲಿ ನಾನು ಕೊಟ್ಟೂರು, ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಮಾತಾಡ್ತಾ ಇದ್ದೀನಿ. ನಾನು ಡೈಲಿ ಇಲ್ಲಿಂದ 40 ಕಿಲೋಮೀಟರ್ ಹೂವಿನಡಗಲಿ ಅಂತ ಅಲ್ಲಿ ಖಾಸಗಿ ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ದು ಹೆಂಗಿದೆ ಅಂದ್ರೆ ಸರ್, ನಾವು ಬಸ್ಸಲ್ಲೇ ಹೋಗ್ಬೇಕು, ಬಸ್ಸಲ್ಲೇ ಬರ್ಬೇಕು. ಇವತ್ತೇನ್ ಮಾಡಿದ್ರಿ ಸಂಜಯ್ ಅವರೇ? ಸರ್, ಇವತ್ತು ಕಾಲೇಜಿಗೆ ನೋಡಿದ್ರೆ ಅನಿವಾರ್ಯವಾಗಿ ನಾನು ಹಾಜರಾಗ್ಲೇಬೇಕು ಕೆಲಸದ ಹಿತದೃಷ್ಟಿಯಿಂದ. ಇಲ್ಲಿ ನೋಡಿದ್ರೆ ಬಸ್ ಇಲ್ಲ. ಒಬ್ಬ 5 ವರ್ಷ ಸಂಪೂರ್ಣವಾಗಿ CM ಆಗಿರ್ತಕ್ಕಂತ ಸಿದ್ದರಾಮಯ್ಯನವ್ರಿಗೆ ಹಲವಾರು ವರ್ಷಗಳ ರಾಜಕೀಯ ಅನುಭವ ಇದ್ದೂ ಕೂಡ ಇವರು ಜನರ ಬಗ್ಗೆ ಕಾಳಜಿ ಇಲ್ದೇ ಇರೋರ್ ತರ ವರ್ತಿಸ್ತಾ ಇರೋಂಥದ್ದು ನೋಡಿದ್ರೆ ಎಂತ ವಿಪರ್ಯಾಸ ಅನ್ಸುತ್ತೆ ಸರ್ ನಮಗೆ. ಹಲವಾರು ಕಷ್ಟದ ಸಂದರ್ಭಗಳನ್ನ, ಹಲವಾರು ಜನಪರ ಯೋಜನೆಗಳನ್ನ ಕೊಟ್ಟಿದ್ದೀನಿ ಅಂತ ಇವ್ರು ಹೇಳ್ಕೊಂಡು ಅಡ್ಡಾಡೋದ್ರಿಂದ ಯಾವ್ದೇ ರೀತಿಯಾಗಿರ್ತಕ್ಕಂಥ ಜನರ ಸಮಸ್ಯೆ ಬಗೆಹರಿಯೋದಿಲ್ಲ. ಇವರು ಗ್ರೌಂಡ್ ಲೆವೆಲ್ಗೆ ಇಳಿದ್ಬಿಟ್ಟು ಜನರ ಸಮಸ್ಯೆನ ಆಲಿಸಿ ಅದ್ರ ಬಗ್ಗೆ ಏನು ಡಿಸಿಷನ್ ತಗೋಬೇಕೋ ತಗೊಂಡು ಸಾಲ್ವ್ ಮಾಡಿದ್ರೆ ಮಾತ್ರ ಜನಪರ ಸರ್ಕಾರ ಅಂತ ಇವ್ರಿಗೆ ಹೆಸರು ಬರುತ್ತೋ ಹೊರತು ಯಾವ್ದೇ ರೀತಿಯಾಗಿ ವಿಜಯವಾಣಿ ಅಥವಾ ಇನ್ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಗೆ ಕೊಟ್ಕೊಂಡು ಜನಪರ ನಾಯಕ ಏನು ಅಹಿಂದ ನಾಯಕ ಅಂತ ಬೋರ್ಡ್ ಹಾಕ್ಸ್ಕೊಂಡು ಬ್ಯಾನರ್ ಹಾಕ್ಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡ್ರೆ ಇವ್ರು ಯಾರು ಕೂಡ ಜನರು ಇವ್ರ ಆಡಳಿತವನ್ನು ಒಪ್ಪೋದಿಲ್ಲ ಸರ್. ನಿಜ 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 ನಿಜ. ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತು ಸರ್, ನೀವು ಉಪನ್ಯಾಸಕರಿದ್ದೀರಿ, ನೀವು ಹೋಗ್ಲೇಬೇಕಾಗಿತ್ತು. ಎಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತು? ನಮ್ಮ ಕಾಲೇಜಿಗೆ ಇವತ್ತು ಮೋಸ್ಟ್ ಆಫ್ 50% ಸ್ಟ್ರೆಂತ್ ಕಡಿಮೆ ಇತ್ತು ಸರ್ ಇವತ್ತು. ಓಹೋ. ಈಗ ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ಮಕ್ಕಳಿಗೂ ಪ್ರಾಬ್ಲಮ್. ಹೌದು ಹೌದು ಹೌದು.
75% ಅಟೆಂಡೆನ್ಸ್ ಯೂನಿವರ್ಸಿಟಿಯಿಂದ ಕಂಪಲ್ಸರಿ ಇದೆ. ನಾವು ಕಾಲೇಜಲ್ಲಿ ಡೈಲಿ ಅಟೆಂಡೆನ್ಸ್ ತಗೊಳ್ತೀವಿ. ನಮಗ್ ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ. ನಮಗ್ ಹೋಗದೆ ಇದ್ರೆ ಸ್ಯಾಲ್ರಿ ಕಟ್ ಆಗುತ್ತೆ. ಮಕ್ಳಿಗೆ ಬರ್ದೇ ಇದ್ರೆ ಅವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ಎಕ್ಸಾಮ್ ಅಲ್ಲಿ ಹಾಲ್ ಟಿಕೆಟ್ ಜನರೇಟ್ ಆಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಏನು ಇಂಡೈರೆಕ್ಟ್ ಆಗಿ ಕೂಡ ಮತ್ತೆ ಡೈರೆಕ್ಟ್ ಆಗಿ ಕೂಡ ಸಮಸ್ಯೆ ಆಗ್ತಾ ಇರೋದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರನೇ ಕಾರಣ ಸರ್ ಇದಕ್ಕೆ. ನಿಜ ಸಂಜಯ್ ಅವರೇ, 2 ದಿನ ಗಡುವು ಕೊಟ್ಟಿದ್ದಾರೆ. ಇದು ಸರಿ ಹೋಗದಿದ್ರೆ ಮತ್ತೇನಾದ್ರೂ ಬಂದಾದ್ರೆ ಮತ್ತೆ ಸರ್ಕಾರವೇ ಹೊಣೆ. ಇದಕ್ಕೆ ನಮ್ಗೇನೇ ತೊಂದರೆ ಆದ್ರೂ ಸರ್ಕಾರವೇ ಹೊಣೆ. ಥ್ಯಾಂಕ್ ಯು ಸಂಜಯ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ತಾವು ಮಾತಾಡಿ.